ನಮ್ಮ ಮನೆಯವರಿಗೆ ದಾಂಡಿ ಅಂದರೆ ಭಾಳ ಇಷ್ಟ. ಸೊ ದಾಂಡಿ ಇಷ್ಟೊಂದು ದಾಂಡಿ ಹೋಗ್ತಿದ್ದೆ, ನನ್ನ ಮನಸ್ಫೂರ್ತಿ ಎಷ್ಟು ದಾಂಡಿ ಆಡ್ತಿ ಅಷ್ಟು ದಾಂಡಿ ಆಡ್ತಿ. ಎಲ್ಲರಿಗೂ ಶುಭೋದಯ. ಟೈಮ್ 5:30 ಆಗ್ಲಿಕ್ಕೆ ಬಂದದ್ದು ನೋಡಿ. ಎಕ್ಸಾಮ್ ಅದ ಪಾಪ, ಇಲ್ಲೇ ಮಕ್ಕೊಂಡ ನಾವು ಓದ್ಕೋತ. ಮತ್ತೆ ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಹೀಗಿದ್ದೀವಿ ನೋಡಿ. ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚಗಳಿಂದ ದಸರಾ ಹಬ್ಬಕ್ಕೆ ಇವತ್ತು ಫಸ್ಟ್ ದಿನ ರೆಡಿಯಾಗಿದ್ದೀನಿ. ಭಾಳ ವರ್ಷದ ಇದು ಮುಂಚೆದ ಸೀರೆ ಇದು. ನಾನು ವರ್ಕ್ ಮಾಡಿ ಸೀರೆ ಅದ. ಭಾಳ ಮೆಹನತ್ ಮಾಡಿದ್ದೀನಿ. ಇದು ವರ್ಕ್ ಮಾಡಬೇಕಾಗಿತ್ತಂದ್ರೆ ನಮ್ಮ ಮನೆಯವ್ರ ಕಡೆಯಿಂದ ಮುಚ್ಕೊಂಡು ಮಾಡಿದ್ದೀನಿ. ರಾತ್ರಿ ಇವ್ರು ಮಲ್ಕೊಂಡಾಗ ಹೊರಗೆ ಬಂದು ನಾನು ಈಗ ವರ್ಕ್ ಮಾಡಿದ್ದೀನಿ. ಅದು ನನ್ನ ನೆನಪು ಸಲುವಾಗಿ ಇದು ಇಟ್ಕೊಂಡಿದ್ದೀನಿ ನಾನು. ನೀವು ಎಲ್ಲ ಹಬ್ಬಕ್ಕೆಲ್ಲ ರೆಡಿಯಾಗಿರ್ತೀರಿ. ಹಬ್ಬ ದಸರಾ ಹಬ್ಬ ಅಂತಂದ್ರೆ ಎಲ್ಲರಿಗೂ ಸ್ಪೆಷಲೇ ಇರ್ತದೆ. ಮತ್ತು ನಾ ಇವತ್ತಿನ ದಿನ ಒಳಗೆ ಏನೇನು ಮಾಡ್ತೀನಲ್ಲ ಬೆಳಗಿಂದ ಸಾಯಂಕಾಲವರೆಗೂ ನನ್ನ ಜೊತೆ ನೋಡೋಕೆ ಬರ್ರಿ. ಮತ್ತು ಇವತ್ತು ಯಾವ ವಾರ ಅಂತಂತಂದರೆ ಇವತ್ತು ಗುರುವಾರ ಮತ್ತು ಅಕ್ಟೋಬರ್ 3. ಚಳಿ ಸೀರೆ ಅದಕ್ಕೆ ನೋಡಿ ಯಾವ ರೀತಿ ಬೆಳಿಗ್ಗೆ ಮುಚ್ಕೊಂಡು ಕೂತ ನೋಡಿ. ಬೆಳಿಗ್ಗೆ ಡ್ಯೂಟಿ ಚಾಲು ಆಗೈತೆ ನೋಡಿ ನಮ್ಮ ಮೇಡಮ್ದು. ಈ ಟೈಮ್ದಾಗ ಯಾವ್ದು ಹಾಡ ನೆನಪು ಬರ್ತದೆ ನಿಮಗೆ? ಹಾಂ, ಬಣ್ಣ ನೆನಪು ಬರ್ತದೆ. ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ. ನಾನಿದೆ ಡಿಸೈನ್ ಮಾಡಿದ್ದಲ್ಲ ಕೈಲೇ, ನೆನಪದ ನಿಮ್ಗೆ? ಇದೆಲ್ಲ ಅದು 3D ಸಿಕ್ತಿತ್ತು ಕಲರ್. 3D ತಗೊಂಬಂದು ರಾತ್ರಿ ಕೂತ್ಕೊಂಡು ಎಲ್ಲ ಮಾಡ್ತಿದ್ದೆಲ್ಲ ಡಿಸೈನ್ಸ್ ಎಲ್ಲ ನಾನು ಅದ್ರ ಮೇಲೆ ಹಿಂಗಿದ್ವು. ಹಾಂ, ಹೌದು. ದಸರಾ ಹಬ್ಬದ ಮೊದಲೇ ದಿನ ಪ್ರಾರಂಭವಾಯ್ತು. ಎಷ್ಟು ನೋಡ್ತಾ ಬಂದುಬಿಟ್ಟು ನೋಡಿ. ಇವತ್ತು ಮೊದಲನೇ ದಿನ ಯಾವ ಬಣ್ಣ ಇರ್ತದಂತಂದ್ರೆ ಹಳದಿ ಬಣ್ಣ, ಅರಿಶಿನ ಕಲರ್. ಇವತ್ತು ಒಂದೊಂದಾಗಿ ಕಲರ್ ನಿಮ್ಗೆ ಹೇಳ್ಕೊಂತ ಹೋಗ್ತೇನೆ ನಾನು ದಿನ ರೆಡಿಯಾಗಿ. ಇದ್ರೊಳಗೆ ರಂಗೋಲಿ ಒಳಗೂ ಹಳದಿ ಹಾಕಿಟ್ಟಿದ್ದೀನಿ. ಇವತ್ತೇ ಹೂವು ಹಣ್ಣು ಸಹಿತ ಹಳದಿನೇ ಇಟ್ಟಿದ್ದೀನಿ. ಇವತ್ತು ಹಳದಿ ಅಂತೇಳಿ ಇವತ್ತೆಲ್ಲ ಹಳದಿನೂ ಮಾಡ್ತೀನಿ ನಾವು. ಅರಿಶಿನದ ಬಣ್ಣ ಅದಲ್ಲ, ಅದ್ರ ಸಲುವಾಗಿ ಎಲ್ಲ ಅರ್ಶಿನ ನೋಡಿ. ಚಹಾ ಕುಡಿತಾ ಇದೆ, ಕಸ ಹಾಕಿಟ್ಟಿದ್ದೀವಿ. ತರಕಾರಿ ಐತೆ ನೋಡಿ ನಮ್ಮ ಮನೆಯೊಳಗೆ. ಇವತ್ತು ಬೆಂಡೆಕಾಯಿ ಸುಜಾತ ಇಷ್ಟ ಆಗಲ್ಲಿದೆ. ಇಷ್ಟ ಆಗದೆ ಇರೋ ಪಲ್ಯ ಐತಿ ಇವತ್ತು. ಸಾಕು ಮಾಡ್ತೀರಾ? ಎಷ್ಟು ನೋಡ್ಕೊತ ಕೊಡ್ತೀರಾ? ಅದು ಬೆಳಿಗ್ಗೆ ಎದ್ದು ಕೂಡಲೇ ಅವಾಗಿಂದ ರೆಡಿ ಆಗೋಗ್ರಿ, ಸ್ನಾನಕ್ಕೆ ಹೋಗ್ರಿ ಅಂತ ಎಷ್ಟು ಬೈತಾ ಇದ್ದೀನಿ. ಟೈಮ್ 8 ಗಂಟೆ ಆಗದ. ಕಡೆ ಸ್ವಲ್ಪ ಹೋಗಿ ಬರೋಣ. ಪಾಪ ಒಂದು ಎಕ್ಸಾಮ್ ಇದೆ, ಇಲ್ಲಾಂದ್ರೆ ಅವನ್ನ ಬಂದು ಭೇಟಿಯಾಗಿ ಹೋಗ್ತಿದ್ದ. ನಾನು ಸ್ವಲ್ಪ ಏನೇನು ಮಾಡ್ತಾ ಇದ್ದ ನೋಡ್ಕೊಂಡು ತಿಂದಿದ್ದು ಕೇಳ್ಕೊಂಬರ್ತೀನಿ ಅವಂಗೇನೇನು. ದಸರಾ ಹಬ್ಬದ ಸಲುವಾಗಿ ಇವತ್ತು ಬಣ್ಣ ಯಾವುದು ಗೊತ್ತಿದೆಯಲ್ಲ, ಅದಕ್ಕೆ ಮತ್ತು ನಾ ರೆಡಿ ಮಾಡಿ. ಹಾಂ, ಅದು ಸ್ವಲ್ಪ ಎಲ್ಲೋ ಮೇಲೆ ಇತ್ತು. ಎಲ್ಲೋ ಆರೆಂಜ್ ಎರಡೂ ಥರ ಇದೈತಿ. ಮತ್ತು ಇನ್ನೊಂದು ಡಾರ್ಕ್ ಆರೆಂಜ್ ಇತ್ತು, ಅದಕ್ಕೆ ಇದು ಹಾಕ್ಕೊಂಡೆ. ಆಮೇಲೆ ವರ್ಕ್ನು ಮಾಡಿದ್ದಿತ್ತಲ್ಲ, ಮತ್ತು ನೆನಪುಗಳು ಇರ್ತಾವೆ ಹಂಗೆ, ಇಲ್ಲಾದ್ರೆ ಇದಾಗ್ತಾವೆ. ಮತ್ತು ನೀ ಎಷ್ಟು ಗಂಟೆಗೆ ಹೋಗೋದು? ಈ ತಿಂಡಿ ನಿನ್ನಿಂದ 1 ಗಂಟೆಗೆ ತಿಂಡಿ, ಆಮೇಲೆ ಬೆಂಡೆಕಾಯಿ ಪಲ್ಯ ಚಪಾತಿ ತಿನ್ನಂತೆ ರೆಡಿ ಆಮೇಲೆ ಎಕ್ಸಾಮ್ ಇದೆ. ಅದಕ್ಕೆ ಒಂದು ಬಾಗಿಲ ಮುಂದೆ ಮಾಡ್ತಾಯಿದ್ದೀವಿ. ಸುಜಾತಾಗ ಮ್ಯಾಲೆ ಇವತ್ತು ಕಳಿಸಲ್ಲ, ಕೆಳಗೆ ಇಲ್ಲೇ ಕ್ಲೀನ್ ಮಾಡಿ ಇಲ್ಲಿಂದ ಮೆಟ್ಲಾಗ ಕಸ ಗುಡಿಸ್ಕೊಂತ ಹೇಳ್ತೀನಿ ಅವಳಿಗೂ. ಎಕ್ಸಾಮ್ ಇದ್ದಾಗ ಈ ರೀತಿ ನಾವೆಲ್ಲ ಮಕ್ಕಳ ಕಾಳಜಿ ತೊಗೋತೀವಿ ನೋಡಿ. ಯಾಕಂದ್ರೆ ಹಬ್ಬಗಳು ಹಂಗೆ ಮಾಡ್ತಾ ಇರ್ತಾವೆ. ಎಕ್ಸಾಮು ಇರ್ತಾವೆ, ಎಕ್ಸಾಮ್ ಕಡೆ ನಾವು ಕಾಳಜಿ ಕೊಡ್ಬೇಕಾಗ್ತದೆ. ಅವ್ರನ್ನೆಲ್ಲ ತಿಂಡಿ ಅದು ಇದು ಎಲ್ಲ ಮಾಡಿಸ್ಬೇಕಾಗ್ತೈತಿ, ನೋಡ್ಬೇಕಾಗ್ತದೆ ಏನು ಮಾಡ್ತಾ ಇದ್ದಾರೆ, ಎದ್ದಿದ್ದಾರೋ ಏನಿಲ್ಲೋ. ಯಾಕಂದ್ರೆ ಅವ್ರಿಗೆ ಹೆಂಗೆ ಎಕ್ಸಾಮ್ ಇರ್ತದಲ್ಲ ಹಂಗೆ ನಮಗೂ ಎಕ್ಸಾಮ್ ಟೆನ್ಷನ್ ಇರ್ತೈತಿ. ಮತ್ತೆಲ್ಲ ಸರಿಯಾಗಿ ಅವ್ರು ಮಾಡ್ಕೋತಾರೆ, ಆದರೂ ನಾವೆಲ್ಲ ಅವ್ರ ಕಾಳಜಿ ಮಾಡತ್ತೀವಿ. ನೀವು ಎಲ್ಲ ಹಂಗೆ ಮಾಡ್ತಾ ಇರ್ತೀರ ಅಂತ ನಮ್ಗೆ ಗೊತ್ತದ. ಈಗ ನಾನು ಚಪಾತಿ ಆಮೇಲೆ ಬೆಂಡೆಕಾಯಿ ಪಲ್ಯ ಮಾಡೋದದ. ಆಮೇಲೆ ಟೈಮು ಹೋಗೈತಿ, 8:30 ಆಗ್ಲಿಕ್ಕೆ ಬಂದದ. ನನಗೆ 9 ಗಂಟೆಗೆ ಅಂದ್ರೆ ಇವ್ರಿಗೆ ಕಳಿಸ್ಬೇಕು, ಶಾರ್ಟ್ಸ್ ಸ್ವಲ್ಪ ಮಾಡ್ಕೋಬೇಕು. ಇವರು ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡು ರೆಡಿ ಆಗ್ತಾ ಇದ್ದಾರೆ.
ಇಲ್ಲಿ ನೋಡಿ ಮೇಡಮ್ನು ರೆಡಿ ಆಗ್ತಾ ಇದ್ದಾರೆ. ನಮ್ಮ ಛೋಟಿ ಮೇಡಮ್ ಅವ್ರಿಗೂ ನಾ ಎಲ್ಲೋ ಹಾಕಂತ ಹೇಳ್ತೇನೆ. ನೋಡೋಣ ಏನೇನು ಮಾಡ್ತಾರೆ. ಅವ್ರ ಕಡೆನೂ ಎಲ್ಲೋ ಶರ್ಟ್ ಐತಿ, ಕೊಡ್ತೇನೆ. ಏನು ಮಾಡ್ತಾರೆ ನೋಡಿ. ಇಲ್ಲಿ ನೋಡಿ ಶಾರ್ಟ್ ಚಾಲು ಆಯ್ತು ನೋಡಿ. ಇದ್ದಾಗೂ ಯಾಕೆ ಹಾಕೋಬಾರ್ದಂತ, ಇಲ್ಲದೆ ಇದ್ದಾಗ ಒಂದು ಪಾಪ ಯಾರ ಕಡೆ ನಮ್ಮ ಕಡೆ ಇಲ್ಲ ಅಂತಾದ್ರೆ ಮತ್ತು ಐತೆ ಅದ್ರಾಗ ವೈಟ್ ಕಾಂಬಿನೇಷನ್ ಪ್ಯಾಂಟ್ ಐತಿ, ಮತ್ತು ಎಲ್ಲ ಇದ್ದಾಗ ಯಾಕೆ ಹಾಕೋಬಾರ್ದು? ಅದು ಓವರ್ ಅಂತ ಅಲ್ಲ, ನೀ ಎಲ್ಲ ಬಣ್ಣಗಳನ್ನು ಓವರ್ ಅಲ್ಲ. ಇಲ್ಲಿ ನೋಡಿ ಸುಜಾತ ನಗ್ತಾ ಇದ್ದಾಳೆ ನೋಡಿ. ಹಬ್ಬದ ದಿನ ನಮ್ಮಿಬ್ರದ್ದು ಹೆಂಗೆ ಜಗಳ ಆಯ್ತು ನೋಡಿ ಇವತ್ತು. ಬೆಂಡೆಕಾಯಿ ಪಲ್ಯ, ಬೆಂಡೆಕಾಯಿ ಕಟ್ ಮಾಡಿ ಆಗದ ಇದಕ್ಕೆ ಪಟ್ ಹುರ್ಕೋತೀನಿ. ಒಂದು ಸ್ವಲ್ಪ ಚಪಾತಿ ಹಿಟ್ಟು ನಾದ್ತೀನಿ. ಸುಜಾತಾಗೂ ಆರಾಮನ್ ಸ್ವತಃ ಅಂತ ಹೊಟ್ಟೆ ಏನೋ ಅಂದರೆ ಮೋಷನ್ ಆಗ್ತಾ ಇದೆ ಅಂತ ಪಾಪ, ಹೊಟ್ಟೆ ಏನೋ ಆಗ್ತಾ ಇದೆ ಅಂತ ರಾತ್ರಿ ಎಲ್ಲ ಹೋಗಿ ಬಂದ್ಲಂತ. ಅದಕ್ಕೆ ಈಗ ಅವಳು ಸ್ವಲ್ಪ ಎಲ್ಲ ಕೆಲಸ ಮಾಡ್ಕೊಳ್ಳಿ, ಎಷ್ಟಾಗ್ತದಷ್ಟ, ಮತ್ತು ನಾ ಎಲ್ಲ ಮಾಡ್ಕೊತೀನಿ ಪಟ್ ನೋಡಿ. ಅವ್ರೇಕಾಯಿ ತೊಗೊಂಬಂದಿದ್ರೆ ಸುಲ್ದೈತಿ ಇವ್ರ, ಮತ್ತು ಇದು ಕುದಿಸಿದ್ದೀನಿ. ಮತ್ತು ಇವ್ರಿಗೆ ಇಷ್ಟ ಆಗ್ತದೆ, ಇವ್ರಿಗೂ ಇಷ್ಟಪಟ್ಟ ತಿನ್ನಲಿ ಕೊಡ್ತೀನಿ ಇವ್ರಿಗೂ. ಈ ಸಲ ಕೆಲಸ ಹಚ್ಚಿಲ್ಲ ನಂಗೆ. ಇವ್ರ ಸುಲ್ದಿದ್ದನ್ನು ತೊಗೊಂಬಂದಿದ್ದಾರೆ ನೋಡಿ. ಅವರೇಕಾಳು ಕುದಿಲಿಕ್ಕೆ ಹಾಕಿದ್ದೆ, ಕುದ್ದದ ನೋಡಿ ಎಷ್ಟು ಚೆನ್ನಾಗಿ ಕುದ್ದದ. ಇಲ್ಲಿ ನೋಡಿ ಈ ರೀತಿ ಇತ್ತಂತಂದ್ರೆ ತಿಂಡಿ ಮಾಡಲಿಕ್ಕೆ ಇವ್ರಿಗೆಲ್ಲ ಇಷ್ಟ ಆಗ್ತದೆ. ಮತ್ತು ಇದು ಅವರೇಕಾಳು ನೀರು ಇರ್ತದಲ್ಲ, ನಿಮ್ಗೆ ಟಿಪ್ಸ್ ಕೊಡ್ತಾ ಇದ್ದೀನಿ ನಾನು. ಅವರೇಕಾಳು ನೀರು ಇರ್ತದಲ್ಲ, ಇದು ಸಿಂಕ್ ಒಳಗೆ ಒಗಿಬೇಡ್ರಿ. ಇಲ್ಲಿ ಒಗದ್ರಿ ಇಷ್ಟು ಹೊಲಸಂದ್ರೆ ಸ್ಮೆಲ್, ಅದು ವಾಸನೆ ತೊಗೊಳಕ್ಕಾಗಲ್ಲ ಅಡುಗೆ ಮನ್ಯಾಗ ನಿಂತ. ಅದಕ್ಕೆ ಏನು ಮಾಡ್ತಾ ಇರಿ, ಈ ನೀರು ಇರ್ತದಲ್ಲ ಇಂಥವೆಲ್ಲ ನೀರು ಇದು ಭಾಳ ಇದ್ರ ವಾಸನೆನೇ ಸರಿ ಇರಲ್ಲ. ಆಮೇಲೆ ಇದು ಹೊರಗೆ ಆ ಕಡೆ ಆಚೆ ಮನೆ ಕಡೆ ಆ ಕಡೆ ಒಗದ್ ಬಿಡ್ತಾ ಇರಿ, ಹೊರಗಡೆ ಸ್ಮೆಲ್ ಹೋಗ್ಬಿಡ್ತದೆ. ಕರೆ ಸಿಂಕ್ ಒಳಗೆ ಮಾತ್ರ ಒಗ್ಯಾಕೆ ಹೋಗ್ಬೇಡ್ರಿ. ನಿಮ್ಗೆ ಒಂದು ಟಿಪ್ಸ್ ಕೊಟ್ಟೇನಿ ನೋಡಿ. ಡೈರೆಕ್ಟ್ ಆಗೈತಿ ಇದು ಹೊಲ್ದಿದ್ ಬ್ಲೌಸ್ ಅಲ್ಲಿ ಇದು ಅಲ್ಲಿ ಇದಿತ್ತಲ್ಲ ಫ್ರಾಕ್ ತರ ಒಂದ್ ಡ್ರೆಸ್ ತಗೊಂಬಂದಿದ್ವಿ ನಾವು. ಮತ್ತ ಅದ ಸ್ವಲ್ಪ ನಂಗೆ ಇಲ್ಲಿ ನಡಾಗ ಟೈಟ್ ಆಗತ್ತಿತ್ತು. ಅದ ಎಲ್ಲಾನ ಅದ ಏನು ಫ್ರೀಲಿ ಇರ್ತದಲ್ಲ ಬಿಚ್ಚಿದ್ದೆ, ಅದ್ ಬಿಚ್ಚಿ ಒಡ್ನಿ ಮಾಡ್ಕೊಂಡೆ. ಮತ್ತೆ ಇದು ಏನಿರ್ತದಲ್ಲ ಇದು ಬ್ಲೌಸ್ ಮಾಡ್ಕೊಂಡೇನಿ. ಇದೆಲ್ಲ ಹೌದ್ರಿ? ಇದಕ್ಕೆಲ್ಲ ಇದು ಟಾಪ್ ಇಟ್ಟಿದ ಚೂಡಿದಾರ್ ಟಾಪ್ ಇದು. ಟಾಪ್ ಹಿಂಗ್ ಮಾಡ್ಕೊಂಡ್ರೆ ಹಿಂಗ್ ಮಾಡ್ಕೊಂಡೆ. ಅಯ್ಯೋ ಬ್ಲೌಸ್ ತರ ಮಾಡ್ಕೊಂಡ್ಬಿಟ್ಟೆ ನೋಡ. ಅಂದ್ರೆ ಮತ್ತೆ ಹುಡುಗರಿಗೂ ಇಂಥದ್ ಹಾಕ್ಬೋದ್ ನೀ. ಹಿಂಗ ನಿನ್ ಕಡೆ ಇತ್ತಂದ್ರ ಅದ್ ಮ್ಯಾಲಿಂದ ಅಷ್ಟ ಪಾರ್ಟ್ ತೆಗದ ಹಾಕಿದೆ ಅಂದ್ರೂ ಚಂದ ಅನಿಸ್ತೇವೆ. ಜಂಪರ್ನ ಹಂಗ ಅನ್ಸದ. ನಾನ ರೆಡಿ ಮಾಡ್ಕೊಂಡೇನಿ. ಇದೆಲ್ಲ ಕಾಲರ್ ಅದು ಹಿಂಗೆ ಇತ್ತು. ಇಲ್ಲಿ ಸ್ವಲ್ಪ ಬಟ್ಟೆ ಹಚ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡೇನಿ ನೋಡಿ. ಅದ ಕಾಲರ್ ಇತ್ತ ಹಿಂಗ್ ಮಾಡ್ಕೊಂಡ್ ಸ್ವಲ್ಪ ಎಲ್ಲ ಲೂಸ್ ಅದು ಇಟ್ಕೊಂಡು ಹಿಂಗ ಬಾಡಿ ಒಳಗೆ ಹಾಕೊಂಡಂಗ ಅನ್ಸ್ವದ್ ನಂಗ. ಕೆಲಸ ಮಾಡುವಾಗ ಹಿಂಗ ಬ್ಲೌಸ್ ಹಾಕೊಂಡೆ ಅಂತ ಅನ್ಸ್ವದ. ಆರಾಮ್ ಹಿಂಗೆಲ್ಲ ಕೆಲಸ ಮಾಡಾಗ ಟಿ ಶರ್ಟ್ ತರ ಚಲೋ ಅನ್ಸದಿದೆ. ಚಲೋ ಇದು ನೀನ್ ಟಿಪ್ಸ್ ಕೊಟ್ಟೆ. ನಿಮ್ಗೆ ಎಲ್ಲಾರು ಒಂದ್ ಟಿಪ್ಸ್ ಅದ ನೋಡಿ. ಬ್ಲೌಸ್ ಹೊಲಿಯಕ್ ಆಗ್ಲಿಲ್ಲ ಆದ್ರೂ ಒಂದೊಂದ್ಸಲ ನಿಮ್ ಕಡೆ ಟಾಪ್ಗಳು ಇರ್ತಾವಲ್ಲ, ಆ ಟಾಪ್ ಹಾಕೊಂಡು ನೀವು ಒಂದ್ ಸಾರಿ ಹಾಕೊಂಡ್ರು ನಡೀತದೆ. ಅವ್ರೇಕಾಯಿ ಪಲ್ಯ ಪಟ್ ರೆಡಿ, ಬೆಂಡೆಕಾಯಿ ಪಲ್ಯ ರೆಡಿ, ಆಮೇಲೆ ನನ್ ಚಪಾತಿ ರೆಡಿ. ಪಟ ನಾನು ಹಿಟ್ಟು ನಾದ್ಕೊಂಡೆ. ಪಟ್ ಅವರೆಕಾಳಿಗೆ ಒಗ್ಗರಣೆ ಹಾಕೊಂಡೆ. ಆಮೇಲೆ ಪಟ ಈಗ ಚಪಾತಿ ಮಾಡ್ತಾ ಇದ್ದೀನಿ. ಮತ್ತೆ ನನ್ನ ಚಿನ್ನುಗ ಸಮೂಗ ತಿಂಡಿ ಕೊಡ್ತೀನಿ. ಪಟ್ ರೆಡಿ ಆಗಿರ್ತೀನಿ. ಮತ್ತೆ ಒಂದು ಶಾರ್ಟ್ಸ್ ಮಾಡೋದದ ನಂಗೆ. ನನ್ನ ಚಿನ್ನು ದೇವ್ರ ಮನೆಯಾಗ ಅದಾರ, ನಾನು ಅವ್ರ ಜೊತೆ ಶಾರ್ಟ್ಸ್ ಮಾಡ್ಕೊಂಡ್ ಬರ್ತೀನಿ. ಮೊದಲ ದಿನ ನಾವು ನಮ್ಮ ಮನೆಯಲ್ಲಿ ನವರಾತ್ರಿ ಹಬ್ಬವನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾಡ್ತಾ ಇದ್ದೀವಿ. ಕ್ಯಾಸುವಲ್ ಸಿಂಪಲ್ ಆಗಿ ಯಾವ ಡ್ರೆಸ್ ಬೇಕು, ಯೆಲ್ಲೋ ಕಲರ್ ಅಂತೀವಲ್ಲ, ಪ್ರಥಮ ದಿವಸ ಯೆಲ್ಲೋ ಕಲರ್ಗೆ ಹತ್ರ ಬಂದಿದ್ದೀವಿ. ಆಮೇಲೆ ನಮ್ಮ ಮನೆಯವರಿಗೆ ದಾಂಡಿಯಾ ಅಂದ್ರೆ ಬಹಳ ಇಷ್ಟ. ಸೊ ದಾಂಡಿಯಾ ಇಷ್ಟೊಂದು ದಾಂಡಿಯಾ ತಗೊಂಡಿದ್ದೀನಿ. ನನ್ನ ಮನಸ್ಫೂರ್ತಿ ಎಷ್ಟು ದಾಂಡಿಯಾ ಆಡ್ತಿ ಅಷ್ಟು ದಾಂಡಿಯಾ ಆಡು. ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮಗೆಲ್ಲರಿಗೂ, ನನ್ನ ಅಭಿಮಾನಿ ಬಳಗಕ್ಕೆ ಹಾಗೂ ನೆರೆಹೊರೆಯವರಿಗೆ, ಬಂಧು ಮಿತ್ರರಿಗೆ ಹಾಗೂ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಎಲ್ಲಾರು ಮನೆಯೊಳಗೆ ಆಡ್ರಿ. ರೆಡಿ ಆಡಕ್ ಇಬ್ರು ರೆಡಿ ಆಗಿದೀವಿ. ಇಲ್ಲಿ ನೋಡಿ ನಮ್ಮ ಮನೆಯವ್ರು ಏನ್ ಹೇಳ್ತಾ ಇದಾರೆ ಗೊತ್ತಾ, ಹೊರಗಡೆ ಆಡಿದ್ರಿಂದ ದಾಂಡಿಯಾ ಅಂತ. ಖರೆ ಇವ್ರ ಮಾತು ಸುಳ್ಳದ. ಹೊರಗಡೆ ಆಡಿದ್ದಲ್ಲ. ಕೃಷ್ಣ ರಾಧಾ ಇಬ್ರು, ರಾಧೆ ಮತ್ತು ಕೃಷ್ಣ ಮನಿ ಒಳಗ ಅವ್ರ ಒಂದ್ ಇದ್ರೊಳಗ ಮಾಡ್ತಿದ್ರು. ಆಜು ಬಾಜು ಎಲ್ಲಾರು ಬೇಕಂತಲ್ಲ. ನಮ್ಮ ಇದನ್ನಿತ್ತಂದ್ರೆ ನಾವ್ ಎಲ್ಲಿ ಬೇಕಾದ್ರೆ ಮಾಡ್ಬೋದು, ಒಬ್ರು ಮಾಡ್ಬೋದು, ಬಹಳ ಜನ ಇದ್ರೂ ಮಾಡ್ಬೋದು. ಖರೆ ನಮಗ್ ಮಾಡೋ ಮನಸ್ಸು ಇರ್ಬೇಕ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಲ್ಲ, ನಮಗೆ ಹಂಗ ಅನುಕೂಲ ಇದಿಲ್ಲ ಹಂಗ ಮಾಡೋದು. ಹೊರಗಡೆ ಹೋಗಿ ಆಟ ಆಡ್ಲಿಕ್ಕೆ ಅನುಕೂಲ ಇದೆ, ಹೊರಗಡೆ ಹೋಗೋದು. ಹೊರಗಡೆ ಹೋಗ್ಲಿಕ್ಕೆ ಅನುಕೂಲ ಇಲ್ಲ, ಮನೆ ಒಟ್ಟು ಮಾಡೋದು ಅಷ್ಟೇ. ಫಸ್ಟ್ ಮಾಡೋದು, ಖರೆ ಎಂಜಾಯ್ ಮಾಡೋದು. 9 ದಿನ ಫುಲ್ ಚಪಾತಿ ತಿನ್ಬಾ, ಮತ್ ಕಟ್ಕೋಬಾ ಡಬಾ. ಚಿನ್ನೊಂದು ಪ್ಲೇಟು ರೆಡಿ ಐತಿ.
ನನ್ನ ಬಗ್ಗೆ ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ಪಟ 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 ಚಪಾತಿ ಮಾಡಿಕೊಂಡೆ, ಪಟ್ ಪಟ್ ಬೆಂಡೆಕಾಯಿ ಪಲ್ಯ ಮಾಡಿಕೊಂಡೆ, ಪಟ್ ಪಟ್ ಅವರೆಕಾಳು ಮಾಡಿಕೊಂಡೆ. ಎಷ್ಟು ಖುಷಿ ಆಗ್ತಾ ಇದೆ. ಪಟ ಪಟ ಮಾಡೋದು ರೂಢಿ ಇರಬೇಕಲ್ಲ ರೀ, ಇಲ್ಲಾಂದ್ರೆ ಗಡ್ಬಡಿ 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 ಒಮ್ಮೆ ಮಾಡೋಕ್ಕಾಗ್ತದ. ನಾನು ಗಡಿಬಿಡಿ ಮಾಡುವ ಸಂಗೀತಾಳ ಅದೇನಿ. ಚಪಾತಿ ಮಾಡ್ಕೋತಾನೆ ಏನು ಅವತಾರ ಮಾಡ್ಕೊಂಡು ಬಂದೆ ನೋಡಿ ಇಲ್ಲಿ ಇವ್ರಿಗೆ ಭೇಟಿಯಾಗ. ಇನ್ನೊಂದು ಲಾಸ್ಟ್ ಚಪಾತಿ ಐತಿ, ಅವಸರ ಇರ್ತಾವ. ಎಲ್ಲ ತಯಾರಿ ಮಾಡ್ಕೊಂಡು ಕಲರ್ ಇವತ್ತು ಹಳದಿ ಹುಡುಗರ್ಗೆ ಐತ್ಲ ಹಳದಿ ಡ್ರೆಸ್. ಅರ್ಚುದ ಅಕ್ಷತಾದ ಐತ್ಲ, ನಾನು ನೋಡೇನಿ ಇದ್ರೊಳಗ ಶಾರ್ಟ್ಸ್ ಮಾಡಿಬಿಟ್ಟಿಲ್ಲ. ಅಕ್ಷತಾದ ಅರ್ಚುದು ಐತ್ಲ, ಮ್ಯಾಲಿಂದ ಹಳದಿ ಮತ್ತೆ ಬೇಗ ಐತ್ಲ, ಅದ ಹಾಕಿ ಚಂದ ಕಾಣಿಸ್ತೈತೆ ಅವ್ರಿಗೆ ಲಂಗ ಬ್ಲೌಸ್. ನೋಡಿ ಸುಜಾತನೂ ಹೋದ್ಲೀಗ. ಮತ್ತು ತಿಂಡಿ ಮನ್ಯಾಗ ಮಾಡ್ತೀನಿ ಆಂಟಿ ಅಂತಂದು ಅಲ್ಲೇ ಒಂದು ಚಪಾತಿ ಪಲ್ಯ ಸ್ವಲ್ಪ ಕಟ್ಕೊಟ್ಟೆ ಅವಳಿಗೆ. ಮತ್ತು ಹುಡುಗರಿಗೂ ಏನಾದರೂ ಮಾಡಿಕೊಡ್ಲಿ, ಅವಳಿಗೂ ಸ್ವಲ್ಪ ರೂಢಿ ಆಗಲಿ ಮಾಡೋದು. ಹುಡುಗರಿಗೆ ಏನಾದರೂ ಮಾಡೋದು, ಅಡುಗೆ ಏನೇನು ಇರ್ತದೆ ಗೊತ್ತಾಗ್ತದೆ. ಅದಕ್ಕೆ ಬೆಳಿಗ್ಗೆ ನಮ್ಗೆ ಎಷ್ಟು ಬೇಕಷ್ಟು ಚಪಾತಿ ಅದು ಮಾಡ್ಕೊತಾ ಇದ್ದೀನಿ ನಾನು. ಮತ್ತು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಪಾಪ ಅವಳಿಗೂ ಭಾಳ ಲೇಟ್ ಆಗ್ತದೆ ಹೋಗೋಕೆ. ಎಲ್ಲ ಮಾಡ್ಕೊತ ಕೂತಾಳಂದ್ರೆ ಯಾರಾದರೂ ಗೆಸ್ಟ್ ಬಂದಾಗ ಎಲ್ಲ ಪಟ್ ಅವಾಗ ಭಾಳಷ್ಟು ಕೆಲಸ ಇರ್ತಾವೆ, ಅವಾಗ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾಳೆ. ಈಗೇನು ನಾವು 4 ಜನ ಮನ್ಯಾಗ ಪಟ್ ಮಾಡ್ಕೋಬೋದು ಎಲ್ಲರಿಗೂ. ಮತ್ತು ತಿಂಡಿ ಅದು ನಾನು ಮಾಡ್ತೀನಿ. ಈಗ ನಿಮ್ದು ಯಾರ್ದಾರು ಉಪವಾಸ ಇದೆ, ಎಲ್ಲರೂ ಉಪವಾಸ ಮಾಡ್ತೀರ ದಸರಾ ಹಬ್ಬಕ್ಕೆ. ನನಗೆ ಉಪವಾಸ ಏನು ನಡೆಯಲ್ಲ, ನಾನು ಮೊದಲೆಲ್ಲ ಮಾಡ್ತಿದ್ದೆ. ಈಗ ಉಪವಾಸದ ಏನು ಮಾಡಲ್ಲ ನಾನು. ಏನಾದರೂ ಸ್ವಲ್ಪ ಲೈಟಾಗಿ ತಿಂದಿರ್ತೀನಿ. ಆಮೇಲೆ ಮತ್ತೆ ದಾಂಡಿ ಆಡೋಕೆ ಎನರ್ಜಿ ಬೇಕಲ್ಲ ನಂಗೆ ಎಲ್ಲರ ಜೊತೆ. ದಾಂಡಿಯ ಕೋಲನ್ನ ಕೋಲೆ ಕೋಲನ್ನ ಕೋಲೆ ಅಂತ ಇದೆಯಲ್ಲ, ಅದೆಲ್ಲ ಹಾಡ. ಕೋಲಾಟ ನೀವೆಲ್ಲ ಆಡ್ತೀರಾ? ಕೋಲಾಟ ಇಷ್ಟ ನಿಮಗೆ ಮನೆಯೊಳಗೆ? ಎಲ್ಲ ಹುಡುಗರು ನೀವು ಇಷ್ಟಪಟ್ಟು ಆಡ್ತೀರಲ್ಲ, ಆಡ್ರಿ. ಒಂದು ಸ್ವಲ್ಪ ಆದ್ರೂ ಇದು ಮಾಡ್ಕೊಂಡೆ ಟೈಮ್ ತೊಗೊಂಡು ಟಿ ವಿ ಒಳಗೆ ಹಾಡ ಹಚ್ರಿ. ಮತ್ತು ಹಾಡ ಹಚ್ಕೊಂಡು ಮಾಡ್ಕೊತೀರಿ. ಹಂಗೆ ಒಬ್ಬರೇ ಆದರೂ ಇದ್ರೂ ಸಹಿತ ಮಾಡ್ರಿ ಮನ್ಯಾಗ. ಒಬ್ಬರೇ ಖುಷಿನೂ ಬೇರೆ ಇರ್ತದೆ. ಹಿಂಗೆ ಮಾಡ್ಕೋತ ನಿಮಗೂ ರೂಢಿ ಆಗ್ತದೆ. ಯಾಕಂದ್ರೆ ಈಗ ಮೊದಲ ಇಷ್ಟು ಮಾಡ್ತಿರ್ಲಿಲ್ಲ, ಈಗಂತೂ ಭಾಳ ಅಂದ್ರೆ ಭಾಳ ಎಲ್ಲ ಹಬ್ಬಗಳು ಚೆನ್ನಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಬೆಂಡೆಕಾಯಿ ಪಲ್ಯ ಅವ್ನಿಗೆ ಇಷ್ಟ ಆಗ್ತದೆ ಭಾಳ. ಬೆಂಡೆಕಾಯಿ ಪಲ್ಯ ಮತ್ತು ಒಂದು ಚಪಾತಿ. 1 ಊರಿಗೆ ಕೊಟ್ಟರೆ ವಾಪಸ್ ತೊಗೊಂಬರ್ತಾನೆ. ಅದಕ್ಕೆ ಒಂದು ಸ್ವಲ್ಪ ಇಷ್ಟು ತಿಂತಾನೆ ಸಾಕು. ಮತ್ತು ಎಕ್ಸಾಮ್ ಟೈಮ್ದಾಗ ಅವ್ನು ಜಾಸ್ತಿ ತಿನ್ನೋದು ಇಲ್ಲ. ಕಪ್ಪು ತಿಂಡಿ ಕೊಟ್ಟು ಬರೋದು ನಡೀರಿ. ಹತ್ರ ಎಕ್ಸಾಮ್ ಟೈಮ್ ಆದಂಗೆ ಭಾಳ ಓದ್ಬೇಕು ಅನ್ನಿಸ್ತೈತಲ್ಲ. ಹಾಂ, 10 ಗಂಟೆ ಆಯ್ತಾ ಈಗ? ಅಪ್ಪ ನಿನ್ನ ಸ್ಕೂಟಿನ ತೆಗ್ದಿಟ್ಟಾರ ಅಲ್ಲಿ ಸೈಡಕ್ಕೆ, ಅಲ್ಲಿ ಬಾಜುಕ. ನೀ ಎಷ್ಟು ಗಂಟೆಗೆ ಬಿಡ್ತಿ? 1 ಗಂಟೆಗೆ. ಭಾಳ ಸೆಕೆ ಅಂತೂ ಭಾಳ ಆಗ್ತಾ ಇದೆ. ಫುಲ್ ಗರಂ ಅಂದ್ರೆ ಇಷ್ಟು ಬಿಸಿಲಿದೆ ಅಲ್ಲ ಹೊರಗಡೆ. ಕಡಕ್ ಬಿಸಿಲು ಬಿದ್ದದ ನೋಡಿ. ಸಾಯಂಕಾಲ ಮಳೆ ಬರದೇ ಇದ್ರೆ ಚೆನ್ನಾಗಿರ್ತದೆ. ಯಾಕಂದರೆ ಮಳೆ ಆಯ್ತಂದ್ರೆ ಎಲ್ಲ ದಾಂಡಿ ಅದೆಲ್ಲ ಆಡೋಕ್ಕಾಗಲ್ಲ. ಅದಕ್ಕೆ ದುರ್ಗಾದೇವಿನೇ ಏನು ಮಾಡಲಿ. ಮತ್ತು ತಿಂಡಿನೂ ಮಾಡ್ಕೊತೀನಿ ನಾನು. ಮೊಸರು ಪ್ಯಾಕೆಟ್ ತೊಗೊಂಬಂದಿದ್ದೀವಿ ಇವತ್ತು. ಮೊಸರು, ಸ್ವಲ್ಪ ಅನ್ನ, ಸ್ವಲ್ಪ ಪ್ರೋಟೀನ್, ಶೇಂಗಾ ಅದೆಲ್ಲ ತಿನ್ಕೋತೀನಿ. ಮತ್ತು ಎಲ್ಲ ಸ್ವಲ್ಪ ವಿಡಿಯೋ ಶಾರ್ಟ್ಸ್ ಅದೆಲ್ಲ ನಂಗೆ ಮಾಡೋದಿದೆ, ಅದು ಎಲ್ಲ ಮಾಡ್ಕೋತೀನಿ. ಆಮೇಲೆ ಅಪ್ಪು ಎಕ್ಸಾಮ್ ಹೋಗೋದಾನ, ಹಂಗೂ ಎಕ್ಸಾಮ್ ಕಳಿಸ್ಕೊಡೋನು. 1 ಗಂಟೆ ಸುಮಾರು ಹೋಗ್ತಾನಂತವ. ಮತ್ತು ನಂಗೆ ಏನೇನು ಬಟ್ಟೆಗಳೆಲ್ಲ ತೆಗೆದಿರ್ಬೇಕು ಸ್ವಲ್ಪ, ಎಲ್ಲ ದಾಂಡಿ ಅದೆಲ್ಲ. ಇವತ್ತು ಸೀರೆ ಭಾಳ ದಿನದ ನಂತರ ಸೀರೆ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಚಿನ್ನು ಯಾವ ರೀತಿ ಮಾಡ್ತಾಯಿದ್ರು ನೋಡಿ, ದಾಂಡಿಗೆ ಎಷ್ಟು ಚಂದ ಆಡಾತಿದ್ರು ನೋಡಿದ್ರೆ. ಈ ರೀತಿ ಮಾಡ್ತಾರೆ. ಪಾಪ ಟೈಮ್ ಇರಲ್ಲ, ಆದರೂ ಗಡ್ಬಡಿ ಮಾಡ್ಕೊಂಡು ಗಡ್ಬಡಿ ಮಾಡಿ ಚಪಾತಿ ಮಾಡಿ ಅವರಿಗೆಲ್ಲ ತಿಂಡಿ ಕೊಟ್ಟು ಅಷ್ಟು ಸ್ವಲ್ಪ ದಾಂಡಿ ಆಡಿ ಕಳಿಸ್ಕೊಟ್ಟೆ. ಟೈಮ್ 10:30 ಹೋಯಿತು. ನಾನು ತಿಂಡಿ ಮಾಡೋಣ ಅಂತ ಸ್ವಲ್ಪ ಅನ್ನ ಮೊಸರು ತೊಗೊಂಡಿದ್ದೀನಿ. ಅನ್ನ ಮೊಸರು ತಿಂಡಿ ಮಾಡ್ತೀನಿ. ಮತ್ತು ಸೆಕೆನೂ ಭಾಳ ಆಗ್ತಾ ಇದೆಯಲ್ಲ, ಅದಕ್ಕೆ ಸಾರು ಏನು ಬೇಡ ಅಂತ ಹೇಳಿ ಸ್ವಲ್ಪ ಅನ್ನ ಮೊಸರನ್ನ ತಿಂತೀನಿ ಈಗ. ಮತ್ತು ಬಿಗ್ ಬಾಸ್ ಬರ್ತಾ ಇದೆ. ಬಿಗ್ ಬಾಸ್ ನಂಗೆ ಭಾಳ ಇಷ್ಟ ಆಗ್ತದೆ. ನಾನು ನೋಡ್ತಾ ಇರ್ತೀನಿ ಯಾವಾಗಲೂ. ಅದಕ್ಕೆ ನಿಮಗೆಲ್ಲ ಬಿಗ್ ಬಾಸ್ ಇಷ್ಟ? ನೀವು ನೋಡ್ತೀರಿ ಮನ್ಯಾಗ? ಎಲ್ಲ ಹೊಸ ಎಲ್ಲ ಎಲ್ಲರೂ ಪರಿಚಯದವ್ರು ಅದಾರ, ಸ್ವಲ್ಪ ಜನ ಪರಿಚಯದವ್ರು ಅದಾರ, ಸ್ವಲ್ಪ ಹೊಸವಾಗಿ ಬಂದಿದ್ದಾರೆ ನೋಡೋಣ. ನನಗೆ ಮೊದಲಿಂದನೂ ನಾನು ಸೀರಿಯಲ್ ಅದು ಇದು ನೋಡೋದನ್ನ ಕಮ್ಮಿ, ಆದರೂ ಬಿಗ್ ಬಾಸ್ ನೋಡಿರ್ತೀನಿ ನಾನು. ನೀವು ನೋಡ್ತೀರಾ ಬಿಗ್ ಬಾಸ್? ಇಷ್ಟ ಆಗ್ತದೆ ನಿಮಗೆ? ಚೆನ್ನಾಗಿರ್ತದೆ. ಭಾಳಷ್ಟು ಎಲ್ಲ ಕಲಿಯಾಕೆ ಸಿಗ್ತದೆ ನಮಗೆ. ಆಮೇಲೆ ಚೆನ್ನಾಗಿ ಮಾಡ್ತಾರೆ. ಯಾವ ರೀತಿ ಮಾಡೋದು ಏನು, ಒಂದೇ ಕಡೆ ಎಲ್ಲರೂ ಅಷ್ಟು ದಿನ ಎಲ್ಲ ಕೂಡಿ ಇರೋದಲ್ಲ, ಅಷ್ಟೊಂದು ಈಸಿ ಇರಲ್ಲ. ಅದೆಲ್ಲ ಕಲಿಸ್ಕೊಡ್ತಾರೆ ಅವ್ರು, ಯಾವ್ಯಾವ ರೀತಿ ಇರೋದು, ಹಿಂಗಿರೋದು, ಹೆಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಚೆನ್ನಾಗಿದೆ, ನೀವು ಎಲ್ಲರೂ ನೋಡಿ. ನಂದು ತಿಂಡಿ ಐತಿ ಈಗ, ಅನ್ನ ಮೊಸರು ತಿಂದೆ. ಮತ್ತು ಸ್ವಲ್ಪ ರೆಸ್ಟ್ ಮಾಡಿ ಇರೋದು ಅಂತ ಇದ್ದೀನಿ. 11:30 ಆಗಲಿ ಬಂದ ಟೈಮು.
ಅಪ್ಪು ಎಕ್ಸಾಮ್ಗೆ ಪಾಪ ಹೋಗೋದಾನ ಮತ್ತು ಬೆಳಿಗ್ಗೆ ನಾಳೆ ಮತ್ತು ಕಂಟಿನ್ಯೂ ಎಕ್ಸಾಮ್ ಅದಾವ ಬಿಸ್ಬೇಕಾಗ್ತೈತೆ ಅವಂಗ ಮತ್ತು ರಾತ್ರಿನೂ ಟೈಮ್ ಆಗೋದು ನಾನು ಮಲ್ಕೊಳಕ್ಕೆ. ಅದ್ರ ಸಲುವಾಗಿ ಸ್ವಲ್ಪ ರೆಸ್ಟ್ ಮಾಡಿದ್ದೆ ಅಂದ್ರೆ ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಆಗ್ತದೆ. ನಮ್ಮ ರೇಷನ್ ತೊಗೊಂಡು ಬಂದಿದ್ದೆಲ್ಲ ಹಿಂಗೆ ಮೂಲೆ ಇಟ್ಬಿಟ್ಟಿದ್ದೀನಿ. ಬ್ಯಾಗ್ ಅದು ಕೊಟ್ಟೆ ಸುಜಾತಾಗ, ಎಲ್ಲ ಕೊಟ್ಬಿಡ ಅವರು ಚೀಲ ಪಾಪ ಕೊಟ್ಟಿದ್ದಾರೆ ಅಂಗಡಿ ಅವ್ರು ಅಂತ ಹೇಳಂತಲೇ ಸುಜಾತ ತೊಗೊಂಡ್ರು. ಇನ್ನು 1 ಗಂಟೆ ಆಯಿತು, ಸ್ವಲ್ಪ ಮಲ್ಕೊಂಡಿದ್ದೆ, ನಿದ್ದೆ ಆಯ್ತು ನೋಡಿ. ಏನು ಕೂತಿದ್ದಾನೆ ಇಲ್ಲಿ, ಕೂರಿಸ್ಬಿಟ್ಟಿದ್ದೀವಿ ಇಲ್ಲಿ. ರೆಡಿ ಆಗಿದೀ? 1 ಗಂಟೆ ಆಗಿಲ್ಲ ಟೈಮು. ನೋಡಿ ಆ್ಯಪಲ್ ಕಟ್ ಮಾಡಿಟ್ಟಿದ್ದೀನಿ, ಸ್ವಲ್ಪ ಕೊಟ್ಟು ಬರ್ತೀನಿ ಅಪ್ಪು. ಪಾಪ ಏನು ತಿನ್ನೋದಿಲ್ಲ ಈಗ ಎಕ್ಸಾಮ್ಗೆ ಹೋಗುವಾಗ ಅವ. ತಿಂಡಿ ಏನಿಲ್ಲ ಮತ್ತು ಕಾಯಿ ಬಾಗ್ತೈತಲ್ಲ, ಸಾಯಂಕಾಲ ಬರಾವನಿ. ಎಷ್ಟು ಗಂಟೆಗೆ ಹೋಗಿದ್ದೆ? ಎಲ್ಲರೂ ಬೆಸ್ಟ್ ಆಫ್ ಲಕ್ ಹೇಳಿ. ಪ್ರತಿ ಸಲ ಎಕ್ಸಾಮಿಂದಾಗ ಫಸ್ಟ್ ಶರ್ಟ್ ಇದೆ. ಆಲ್ ದಿ ಬೆಸ್ಟ್ ಅಪ್ಪು, ಸರಿ ಮಾಡ್ಕೋ. ಸರಿ ನಿಧಾನಕ್ಕೆ ಸೂಟಿ ಚಾವಿ ಇನ್ನೂ ಬಂದುಬಿಟ್ರೆ ನೋಡಿ. ರೆಡಿ ಮಾಡಿಟ್ಟಿದ್ದೀನಿ ಮತ್ತು ಇದು ತೊಗೊಂಡಿಟ್ಕೊಂಡಿದ್ದಾರೆ ನೋಡಿ. ಇಲ್ಲೆಲ್ಲ ಪ್ಲೇಟ್ ಇದೆ. ಶರ್ಟ್ ಹೆಂಗೆ ತೆಗೆದಿಟ್ಟು ಹೋಗ್ಯಾರ ನೋಡಿದ್ರೆ ಎಷ್ಟು ಆರಾಮಾಗಿಲ್ಲ. ಹಾಲೆಲ್ಲ ಮಿಕ್ಸಿಗೆ ಹಚ್ಕೊಂಡು ಹೆಂಗೆ ಹೋಗ್ಯಾರ ನೋಡಿ. ಟೈಮ್ ಚಿನ್ನೂ ಹೊಂಟ್ರು ನೋಡಿ ಆಫೀಸ್ಗೆ. ಈಗ ನಿದ್ದೆ ಆಯಿತು, ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರು. ಎಲ್ಲೋ ಕಲರ್ ಶರ್ಟ್ ಐತಿ ಇದೆ, ಆರೆಂಜ್ ಅಂತ. ಬರೀ ಸರ್ ಹ್ಯಾಪी दसरा ಸ್ಟಾರ್ಟ್ झालं आता. ಆಯಿತು, ಶರಣ್ ಸಂಬಂಧಿನೂ ಬರ್ತಾ ಇದ್ದಾರೆ. ಈಗ ಎಕ್ಸಾಮ್ ಆಯ್ತಂತ ಅಪ್ಪಂದ. ಎಕ್ಸಾಮ್ ಹೆಂಗಾಯ್ತು ಎಕ್ಸಾಮ? ಟಫ್ ಇತ್ತ ಅಪ್ಪು? ಈಗ ಸ್ವಲ್ಪ ಕೂದಲ ಚಲೋ ಬಂತು ನೋಡಿ, ಚಂದ ಕಾಣಿಸತೈತಿ. ಈಗ ಸ್ವಲ್ಪ ಹಂಗೇನು ಕಟಿಂಗ್ ಮಾಡ್ಕೊಂಡಿಲ್ಲ, ಅದೇನು ಬೇರೆನಾಗಿತ್ತು. ಮತ್ತೆ ಅವನು ಎಲ್ಲೋ ಹಾಕೊಂಡ, ನಾನು ನೋಡೇನೇ ಇಲ್ಲ. ಅಪ್ಪು ಚಲೋ ಆಯ್ತಲ್ಲ. ಮತ್ತೆ ಎಲ್ಲರೂ ಎಲ್ಲೋ ಕಲರ್. ಹೌದು, ಮತ್ತೆ ಎಲ್ಲೋ ಕಲರ್ದ ಐತೆಲ್ಲ. ಈಗ ನಾನು ಗರ್ಭ ಸಲುವಾಗಿ ರೆಡಿ ಆಗಬೇಕು. ಸ್ವಲ್ಪ ನಮ್ಮ ಮನೆಯವರು, ನಾನು, ನಮ್ಮ ಮಕ್ಕಳು ಮತ್ತು ಯಾರಾದರೂ ಕಾಲನಿದವ್ರು ಬಂದ್ರಂದ್ರೆ ಅವ್ರ ಜೊತೆ ಮಾಡೋಣ ಅಂತ ಇದ್ದೀನಿ. ಮತ್ತು ಈ ವಿಡಿಯೋನ ಇಲ್ಲೇ ಮುಗಿಸ್ತೇನೆ. ಈಗ ಆ ಗರ್ಭಾದ ಬೇರೆ ನೆಕ್ಸ್ಟ್ ವಿಡಿಯೋ ಬಿಡ್ತೇನೆ ನಿಮ್ಗೆ. ಡೈಲಿ ಲಾಗ್ ಅಂತೂ ಬರ್ತದೆ. ಮತ್ತಿದು ಯಾವ ರೀತಿ ಆಗದ ಏನಾಗದ ನೋಡ್ರಿ, ನನಗೆ ಸಪೋರ್ಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗ್ಬೇಡ್ರಿ, ಮತ್ತು ಶೇರ್ ಮಾಡಿರಿ. ಮತ್ತು ಇಂಟ್ರೆಸ್ಟಿಂಗ್ ಇರೋ ವಿಡಿಯೋಗಳನ್ನ ತೊಗೊಂಬರ್ತೇನೆ ನಿಮಗೆ. ಮತ್ತು ನೀವು ಆರಾಮಾಗಿರಿ, ಖುಷಿಯಾಗಿರಿ. ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ ನೋಡಿ. ಮತ್ತು ನಾಳೆ ಏನಿದೆ ಗೊತ್ತಲ್ಲ, ಮತ್ತು ನಾಳೆ ಬೇರೆ ಕಲರ್ ಇದೆ. ಮತ್ತು ಆ ಕಲರ್ ನೀವೆಲ್ಲ ತೆಗೆದಿಡ್ರಿ. ಮತ್ತೆಲ್ಲ ಅದೆಲ್ಲ ತೆಗೆದಿಟ್ಟು ರಾತ್ರಿನ ಮುಂಚೆನೇ ತೆಗೆದಿಟ್ಟು ಎಲ್ಲ ತಯಾರಿ ಮಾಡ್ಕೊಳ್ರಿ. 9 ದಿನ 9 ಎಲ್ಲ ಕಲರ್ಸ್ ಅದಾವ.